ಪ್ರಸನ್ನಕುಮಾರ್ ಒಬ್ಬ ಇಂಜಿನಿಯರಿಂಗ್ ಪದವೀಧರ. ಆತ ವಿಧೇಯ ವಿದ್ಯಾರ್ಥಿಯಾಗಿದ್ದು ತರಗತಿಯಲ್ಲಿ ಮಾತ್ರ. ಕಾಲೇಜಿನ ಹೊರಗೆ ಆತನೊಬ್ಬ ದಿಟ್ಟ ಹೋರಾಟಗಾರ. ತನ್ನ ವಿದ್ಯಾರ್ಥಿ ಬದುಕಿನಲ್ಲಿ ಪ್ರಸನ್ನಕುಮಾರ್ ಹೆಸರು ಕೇವಲ UBDT ಕಾಲೇಜಿಗೆ ಮಾತ್ರ ಸೀಮಿತವಾಗಿರಲಿಲ್ಲ. ಅದು ಇಡೀ ದಾವಣಗೆರೆಯ ವಿದ್ಯಾರ್ಥಿ ವಲಯದಲ್ಲೇ ಅನುರಣಿಸಿದ ಹೆಸರು. ವಿದ್ಯಾರ್ಥಿಗಳ ಕಷ್ಟಕ್ಕೆ ಸದಾ ಸಿದ್ಧನಿದ್ದ ಪ್ರಸನ್ನಕುಮಾರ್ ಮಾಡಿದ ಹೋರಾಟ ಒಂದೆರಡಲ್ಲ. ಹಾಗಾಗಿ ನಾನಾ ಭಾಗದ ವಿದ್ಯಾರ್ಥಿಗಳು ಇವರ ಬಳಿ ತಮ್ಮ ಸಮಸ್ಯೆಯ ಅಹವಾಲುಗಳನ್ನು ಹೊತ್ತು ಬರುತ್ತಿದ್ದರು. ಅನೇಕ ಯುವಕರಲ್ಲಿ ಸಮಾಜ ಪರಿವರ್ತನೆಯ ಚಿಂತನೆಯ ಕಿಡಿಯನ್ನು ಪ್ರಸನ್ನಕುಮಾರ್ ಮಾಡಿದ ಹೋರಾಟಗಳು ಹೊತ್ತಿಸುವಂತೆ ಮಾಡಿದ್ದವು. ನೊಂದವರ, ಅವಕಾಶವಂಚಿತರ, ಅಸಹಾಯಕರ ನೆರವಿಗಾಗಿ ಸದಾ ಮುನ್ನುಗ್ಗುತ್ತಲೇ ವಿದ್ಯಾರ್ಥಿ ಹೋರಾಟದ ಸರಹದ್ದನ್ನು ದಾಟಿ ರಾಜಕೀಯ ಪ್ರವೇಶ ಮಾಡಿದರು. ಸದ್ಯದ ರಾಜಕೀಯ ಸ್ಥಿತ್ಯಂತರಗಳು, ಅನಿಶ್ಚಿತತೆಯಿಂದಾಗಿ ಜನರಿಗೆ ರಾಜಕಾರಣಿಗಳಲ್ಲಿ ನಂಬಿಕೆ ಇಲ್ಲ. ಜಾತೀಯತೆ, ಹಣವಂತಿಕೆಯ ಮೇಲಾಟದಲ್ಲಿ ಯುವಕರಿಗೆ ರಾಜಕಾರಣದಲ್ಲೇ ನಂಬಿಕೆ ಇಲ್ಲ. ಈ ಹುಟ್ಟುಹಬ್ಬದಂದು ತಾನು ಜನರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ಮಾತ್ರವಲ್ಲ, ಸಮಾಜ ಸೇವೆ ಹಾಗೂ ರಾಜಕಾರಣದಲ್ಲಿ ಆಶಾಭಾವನೆಯನ್ನು ಬಿತ್ತಲು ಅವರು ಬಯಸಿದ್ದಾರೆ. ಭಾರತದ ಅನೇಕ ದಾರ್ಶನಿಕ ಮಹಾಪುರುಷರ ಆದರ್ಶಗಳು ಮರುಸ್ಥಾಪನೆಯಾಗಬೇಕಿದೆ. ಇನ್ನು ಮುಂದೆ ತನ್ನ ರಾಜಕೀಯ ಪಯಣ ಹೊಸ ದಿಕ್ಕಿನಲ್ಲಿ ಸಾಗಲಿದೆ ಎಂಬುದಾಗಿ ಹೇಳುತ್ತಿದ್ದಾರೆ. ರಾಜಕಾರಣದಲ್ಲಿ ಜಾತಿ, ಹಣ, ಸ್ವಾರ್ಥ, ಸ್ವಜನ ಪಕ್ಷಪಾತ, ಭ್ರಷ್ಟತೆ, ಸೈದ್ಧಾಂತಿಕ ಅಪಚಾರ, ವಿಚ್ಛಿದ್ರಕಾರಿ ವಾಗ್ಮಯತೆ ಈ ಎಲ್ಲವನ್ನೂ ಅಮೂಲಾಗ್ರವಾಗಿ ನಿರ್ಮೂಲನೆ ಮಾಡಬೇಕೆಂಬ ಚಳುವಳಿಯ ಕನಸು ಕಂಡಿದ್ದಾರೆ. ಯಾವ ಧ್ಯೇಯದ ಕಿಚ್ಚಿನೊಂದಿಗೆ ಅವರು ರಾಜಕೀಯ ಪ್ರವೇಶ ಮಾಡಿದರೋ ಇಂದಿಗೂ ಅದೇ ಸೇವಾ ಮನೋಭಾವ, ಅದೇ ತುಡಿತವನ್ನೇ ಕಾಪಾಡಿಕೊಂಡಿದ್ದಾರೆ. ಪ್ರಸನ್ನಕುಮಾರ್ ತಮ್ಮ ಆದರ್ಶಗಳಿಂದಲೇ ಭವಿಷ್ಯದಲ್ಲಿ ಅಪಾರ ಕೀರ್ತಿಯನ್ನು ಸಂಪಾದಿಸುತ್ತಾರೆ. ಇದಂತೂ ಖಚಿತ.